ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದರ ಬೆನ್ನಲ್ಲೇ ಇಂದು ಇಲ್ಲವೇ ನಾಳೆ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಇಂದು ಇಲ್ಲವೇ ನಾಳೆ ತಾಂತ್ರಿಕ ಸಲಹಾ ಸಮಿತಿ ವರದಿ ಸಲ್ಲಿಕೆ ಕೂಡ ಮಾಡಲಾಗುತ್ತೆ. ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ತಜ್ಞರು ಸಲ್ಲಿಕೆ ಮಾಡಲಿದ್ದಾರೆ. ಹೃದಯಾಘಾತದ ಸಾವು ನಿಯಂತ್ರಣಕ್ಕೆ ತಜ್ಞರು ಹಾಗಾದ್ರೆ ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ, ಏನೆಲ್ಲ ಸಲಹೆ ಕೊಡಬಹುದು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗುವ ವರದಿಯಲ್ಲಿ ಏನಿದೆ, ಹಾಗಾದ್ರೆ ಆ ವರದಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಕೋವಿಡ್ ಬಂದು ಹೋದ 3 ವರ್ಷಗಳ ಬಳಿಕ ಹೃದಯ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಇದೇ ಕಾರಣ ಆಯ್ತಾ? ನಿದ್ರಾಹೀನತೆ, ಸುಸ್ತು, ಉಸಿರಾಟ ಸಮಸ್ಯೆ, ಅತಿಯಾದ ಬೊಜ್ಜು, ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿರುವ ಬಗ್ಗೆ ಉಲ್ಲೇಖವನ್ನ ಮಾಡುವ ಸಾಧ್ಯತೆ ಇದೆ. ಉಲ್ಲೇಖವನ್ನ ಮಾಡಿರಬಹುದು. ಇನ್ನು 15 ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ಸಲಹೆಯನ್ನ ನೀಡಲಿದ್ದಾರೆ. ಇದರ ಜೊತೆಗೆ ಎಲ್ಲಾ ಶಾಲಾ ಮಕ್ಕಳನ್ನ ಹೃದಯ ತಪಾಸಣೆಗೆ ಒಳಪಡಿಸಬೇಕಾಗತ್ತೆ. ಪಠ್ಯಕ್ರಮದಲ್ಲಿ ಹೃದಯಾಘಾತದ ವಿಚಾರವನ್ನ ಅಳವಡಿಸುವಂತೆ ಸಲಹೆಯನ್ನ ನೀಡಲಿದ್ದಾರೆ. ಕಡ್ಡಾಯವಾಗಿ ಸಾರ್ವಜನಿಕ ಧೂಮಪಾನ ಬ್ಯಾನ್ ಮಾಡುವಂತೆ ಸಲಹೆಯನ್ನು ಕೂಡ ನೀಡಲಿದ್ದಾರೆ. ಇನ್ನು ಹೃದಯಾಘಾತ ಹಾಗೂ ಸಮಸ್ಯೆಗಳ ಬಗ್ಗೆ ರಿಜಿಸ್ಟರ್ ಶುರು ಮಾಡಬೇಕು. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಮಾಡಬೇಕು. ಜಿಲ್ಲಾಸ್ಪತ್ರೆಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಔಷಧಗಳ ಸಂಗ್ರಹವನ್ನ ಇಡಬೇಕಾಗತ್ತೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ತಜ್ಞರ ಸಲಹೆ ಏನು ಅಂತ ನೋಡ್ತಾ ಹೋದ್ರೆ, 15 ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತ ಸಲಹೆಯನ್ನ ನೀಡಲಿದ್ದಾರೆ. ಇದರ ಜೊತೆಗೆ ಪಠ್ಯಕ್ರಮದಲ್ಲಿ ಹೃದಯಾಘಾತದ ವಿಚಾರವನ್ನು ಅಳವಡಿಸಬೇಕು. ಆಗ ಎಲ್ಲರಿಗೂ ಕೂಡ ಅದರ ಬಗ್ಗೆ ಅರಿವು ಮೂಡುತ್ತೆ ಎಂಬ ಸಲಹೆಯನ್ನು ಕೂಡ ನೀಡಲಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಹೃದಯಾಘಾತದ ಸಾವು ನಿಯಂತ್ರಣಕ್ಕೆ ತಜ್ಞರು ಏನೆಲ್ಲ ಸಲಹೆಯನ್ನ ರಾಜ್ಯ ಸರ್ಕಾರದ ಮುಂದಿಡೋ ಸಾಧ್ಯತೆ ಇದೆ? ಎಸ್ ಸಾಹಿತ್ಯ, ಕಳೆದ 1 ತಿಂಗಳಲ್ಲಿ ಹಾಸನ ಸೇರಿದಂತೆ ರಾಜ್ಯಾದ್ಯಂತ ಹೃದಯಾಘಾತದಿಂದ ಬಲಿಯಾಗ್ತಿರುವಂತರ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಪ್ರತಿದಿನವೂ ಕೂಡ ಒಬ್ಬರಲ್ಲ ಇಬ್ರು ಈ ಒಂದು ಹೃದಯಾಘಾತದಿಂದ ಬಲಿಯಾಗ್ತಾ ಇದ್ದಾರೆ ಅನ್ನುವಂತಹ ವರದಿಯು ಕೂಡ ಈಗ ಉಲ್ಲೇಖ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಹೃದಯಾಘಾತಕ್ಕೆ ಮೇನ್ ಕಾರಣಗಳೇನು ಅಂತ ಹೇಳಿ ಆರೋಗ್ಯ ಇಲಾಖೆ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಲಿಕ್ಕೆ ತಿಳಿಸಿರುವಂತದ್ದು. ಅದು ಕೂಡ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ KS ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ 10 ಜನರನ್ನ ಒಳಗೊಂಡಂತಹ ಒಂದು ತಜ್ಞರ ಸಮಿತಿ ಏನಿದೆ, ಆ ಒಂದು ತಜ್ಞರ ಸಮಿತಿ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡಿ ಪ್ರಮುಖವಾಗಿ ಹಾಸನದಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ಸಾವಾಗ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ಅಂತ ಹೇಳಿ ತಿಳಿಸಿರುವಂತದ್ದು. ಹೀಗಾಗಿ ಹಾಸನದಲ್ಲಿ ಏನು ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಡಾಕ್ಟರ್, ಅಲ್ಲಿರುವಂತಹ ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸೇರ್ಕೊಂಡು ಅವರು ಒಂದು ವರದಿಯನ್ನ ಕೂಡ ಸಿದ್ಧಪಡಿಸ್ತಾ ಇರುವಂತದ್ದು. ಮೇನ್ ರೀಸನ್ ಇದರಲ್ಲಿ ಕಂಡು ಬರ್ತಾ ಇರೋದು ಏನು ಅಂತ ಹೇಳಿದ್ರೆ, ಹೃದಯಾಘಾತಕ್ಕೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಓವರ್ ವೇಟ್ ಆಗಿರ್ಬೋದು, ಅಥವಾ ಧೂಮಪಾನ, ಮದ್ಯಪಾನ ಇದನ್ನ ಹೆಚ್ಚಾಗಿ ಮಾಡ್ತಾ ಇರೋರಾಗಿರ್ಬೋದು, ಇವರಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿ ಆಗ್ತಾ ಇದೆ ಅನ್ನೋದು ಈಗ ಸದ್ಯ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಇನ್ನ 2 ದಿನದಲ್ಲಿ, ಇವತ್ತು ಅಥವಾ ನಾಳೆಯೊಳಗೆ ಈ ಒಂದು ತಜ್ಞರ ಸಮಿತಿ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಹಾಗೆ ಪ್ರಮುಖವಾಗಿ ಇದರಲ್ಲಿ ತಜ್ಞರು ಏನೆಲ್ಲ ಸಲಹೆಯನ್ನ ಕೊಡ್ತಾರೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಪ್ರಮುಖವಾಗಿ ಈ ಒಂದು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಒಂದು ಓವರ್ ವೇಟ್, ಹಾಗೆ ಪ್ರಮುಖವಾಗಿ ಧೂಮಪಾನ ಹಾಗೆ ಮದ್ಯಪಾನ ಕಾರಣ ಆಗಿರೋದ್ರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಧೂಮಪಾನವನ್ನ ಸ್ಟಾಪ್ ಮಾಡಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಶಾಲೆಗಳಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಕಳೆದ 2 ವರ್ಷದಿಂದಲೂ ಕೂಡ ಈ ಒಂದು ಬೇಡಿಕೆ ಹೆಚ್ಚಾಗಿರುವಂತದ್ದು. ಪಠ್ಯ ಪುಸ್ತಕಗಳಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಚಿಕಿತ್ಸೆ, ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಬೇಕು, ಅದನ್ನ ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಸಮಯದಿಂದಲೂ ಕೂಡ ಏನು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಎರಡೂ ಕೂಡ ಚರ್ಚೆಯನ್ನ ಮಾಡ್ತಾ ಬರ್ತಾ ಇದೆ. ಹೀಗಾಗಿ ಇದು ಕೂಡ ಪ್ರಮುಖವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಪಠ್ಯ ಪುಸ್ತಕದಲ್ಲಿ ಈ ಒಂದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನ ಏನು ಹಾಕಬೇಕು ಅಂತ ಹೇಳಿ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ 15 ವರ್ಷದ ಒಳಗಿನ ಮಕ್ಕಳಿಗೆ ಶಾಲೆಗಳಲ್ಲಿ ಕಡ್ಡಾಯವಾಗಿ ಸ್ಕ್ರೀನಿಂಗ್ ಅನ್ನ ಮಾಡಬೇಕು, ಹೃದಯ ತಪಾಸಣೆ ಮಾಡಬೇಕು ಅನ್ನೋದು ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ನಾವು ಈಗ ಕಂಡು ಬರ್ತಾ ಇರುವಂತದ್ದು ಎಲ್ಲರೂ ಕೂಡ 30 ವರ್ಷದೊಳಗಿನವರೇ ಅತ್ಯಧಿಕವಾಗಿ ಈ ಒಂದು ಹೃದಯಾಘಾತಕ್ಕೆ ಸಾವನ್ನಪ್ತಾ ಇರೋದ್ರಿಂದ ಮಕ್ಕಳಲ್ಲಿ ಇದ್ರ ಬಗ್ಗೆ ಅರಿವನ್ನ ಮೂಡಿಸೋದಾಗಿರ್ಬೋದು, ಅಥವಾ ಮಕ್ಕಳಲ್ಲಿ ಈ ಒಂದು ಸ್ಕ್ರೀನಿಂಗ್ ಅನ್ನ ಮಾಡೋದಾದ್ರೆ ಯಾವೆಲ್ಲ ಕಾರಣಕ್ಕೆ, ಅಂದ್ರೆ ಮಕ್ಕಳಿಗೆ ಏನಾದ್ರು ಹೃದಯ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಶಾಲೆಗಳಲ್ಲೇ ಸ್ಕ್ರೀನಿಂಗ್ ಅನ್ನ ಕಡ್ಡಾಯವಾಗಿ ಮಾಡೋದ್ರಿಂದ ಅದು ತಿಳಿದು ಬರುತ್ತೆ. ಸೊ ಹೀಗಾಗಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಸ್ಕ್ರೀನಿಂಗ್ ಅನ್ನ ಮಾಡುವಂತೆಯೂ ಕೂಡ ಇಲ್ಲಿ ಸಲಹೆಯನ್ನ ಕೊಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹೀಗಾಗಿ ಇವತ್ತು ಅಥವಾ ನಾಳೆಯೊಳಗೆ ಈ ಒಂದು 10 ಜನರ ಒಳಗೊಂಡ
ಮಾಡಿರುವಂತಹ ತಜ್ಞರ ಸಮಿತಿ ಒಂದು ರಿಪೋರ್ಟ್ ಅನ್ನ ಏನು ಸಬ್ಮಿಟ್ ಮಾಡುತ್ತೆ. ಆ ಸಬ್ಮಿಟ್ ಮಾಡಿದ ನಂತರ ಸರ್ಕಾರ ಕೆಲವೊಂದಿಷ್ಟು ಕ್ರಮಗಳನ್ನ, ಹಾಗೆ ಪ್ರಮುಖವಾಗಿ ಈಗ ಆಲ್ರೆಡಿ ಹೃದ್ರೋಗ ಸಂಸ್ಥೆಗಳು ಕೂಡ ಅಂದ್ರೆ ರಾಜ್ಯದಲ್ಲಿ ಹೃದ್ರೋಗ ಆಸ್ಪತ್ರೆಗಳು ಯಾವೆಲ್ಲ ಚಿಕಿತ್ಸೆ ಇದೆ ಕಡಿಮೆ ಕೊಡೋದು ಅದು ಕೂಡ ಕಡಿಮೆ ಸಂಖ್ಯೆಯಲ್ಲಿರುವಂತದ್ದು. ರಾಜ್ಯಾದ್ಯಂತ ಕೇವಲ 7 ಆಸ್ಪತ್ರೆಗಳಲ್ಲಿ ಮಾತ್ರ ಹೃದಯಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅನ್ನು ಕೊಡುವಂತಹ ಆಸ್ಪತ್ರೆಗಳಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಯ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಪ್ರಮುಖವಾಗಿ ಕೇವಲ 1936 ಬೆಡ್ಗಳು ಮಾತ್ರ ಇಲ್ಲಿ ಇರುವಂತದ್ದು ಆಸ್ಪತ್ರೆಗಳಲ್ಲಿ. ಹೀಗಾಗಿ ಆಸ್ಪತ್ರೆಯ ಬೆಡ್ ಹಾಗೆ ಪ್ರಮುಖವಾಗಿ ವೈದ್ಯರ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.